ಕ್ರೇಜಿಯಾಗಿ ಮಾತಾಡ್ಬೇಕು ಇವಾಗ ನೀವು. ಹೇಗಿತ್ತು ಆರ್ಸಿಬಿ ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಪಡಿಕಲ್ ಅಂತೂ ಒಂದ್ ಸೈಡು ಮತ್ತೆ ವಿರಾಟ್ ಕೊಹ್ಲಿ ಇಬ್ಬರು ಸೇರಿ ಜಿಟಿನ ನೆಲಸಮ ಮಾಡಿಬಿಟ್ರು. ಈಗ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದೀವಿ. ನೆಕ್ಸ್ಟ್ ಏನಿದ್ರು ಟಾಪ್ 1ಗೆ ಹೋಗ್ತೀವಿ. ಹಂಗೆ ನಮ್ಮ ಪಕ್ಕದ ಮನೆಯವರು CSK ಬರಬೇಕಂತ ಕಾಯ್ತಾ ಇದೀವಿ. ಸೆಮೀಸ್ಗೆ ಬಂದು ಹೊಡೆದು ಕಳಿಸ್ಬೇಕು ಅಂತ. ಬಟ್ ಅವ್ರು ಬರಲ್ಲ, ಲಾಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಲಾಸ್ಟ್ ಪ್ಲೇಸಿಗೆ ಹೋಗ್ತಾರೆ, 5th ಬಂದಿದ್ದಾರೆ. ಆಲ್ ದ ಬೆಸ್ಟ್ RCB. ಚೆನ್ನಾಗಿದೆ ಸರ್. ಇವಾಗ ಆರ್ಸಿಬಿ ಇವತ್ತು ಇಲ್ಲಿ ಲಾಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಷ್ಟು ಬೇಜಾರ ಇದೆ, ಎಷ್ಟು ಖುಷಿ ಇದೆ? ಚಿನ್ನಸ್ವಾಮಿ ಅಂದ್ರೆ ನಮ್ಗೊಂಥರ ಹೋಮ್ ಗ್ರೌಂಡು. ಬೆಂಗಳೂರು ಕರ್ನಾಟಕಕ್ಕೆ ಒಂದೇ ಗ್ರೌಂಡು. ಇನ್ನೂ 2 ಹೋಮ್ ಪಿಚ್ ಇತ್ತು, ಅವ್ರು ಇಲ್ಲೇ ಆಡಿಸ್ಬೇಕಾಗಿತ್ತು, ಆಡಿಸಿಲ್ಲ. ಬೇಸರ ಸಂಗತಿ. ಸೊ ಲಾಸ್ಟ್ ಮ್ಯಾಚು ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಮೇಡಮ್. GT ಅವರು ಎಲ್ಲಿ ಎಡವಿದ್ರು ಸರ್? GT ಅವರು ಇಲ್ಲಿ ಏನು ಹೇಳ್ಬೋದು ಮೇಡಮ್? ಆರ್ಸಿಬಿ ಎಂಜಾಯ್ಮೆಂಟ್ ಅಲ್ಲಿ ಆರ್ಸಿಬಿ ಗೆದ್ದಿದೆ ಅನ್ನೋ ಎಂಜಾಯ್ಮೆಂಟ್. GT ಅವರು ಎಡವಿದ್ದು ಪಡಿಕಲ್ಲು ಮತ್ತೆ ವಿರಾಟ್ ಕೊಹ್ಲಿಯಿಂದ ಹೊಡ್ಸ್ಕೊಂಡಿದ್ದಲ್ಲೇ ಎಡಗ್ಬಿಟ್ರು ಮೇಡಮ್. ಅದು ಆಮೇಲೆ ಲಾಸ್ಟ್ ಅವರಿಗೆ ಡೆತ್ ಓವರ್ ಸ್ಕೋರ್ ಬಂದಿಲ್ಲ GTಗೆ. 2 6 ಬಂದ್ಬಿಟ್ರೆ ಬೇರೆ ಯಾವುದು ರನ್ಸ್ ಬಂದಿಲ್ಲ ಅವ್ರಿಗೆ, ಅಷ್ಟು ಮೇಡಮ್. ಈ ಸಲನೂ ಕಪ್ ನಮ್ಮದೇ ಮೇಡಮ್, 100% ನಮ್ಮದೇ, ಡೌಟೇ ಇಲ್ಲ. 100% ನಮ್ಮದೇ. ಥ್ಯಾಂಕ್ ಯು ಮೇಡಮ್. ಕರ್ನಾಟಕ ಜನತೆಗೆ RCB ವತಿಯಿಂದ ತುಂಬ ಹಬ್ಬದ ದಿನ ಇದು. ತುಂಬ ಚೆನ್ನಾಗಿ ಮ್ಯಾಚ್ ಆಡಿದ್ರು. ಹೀಗೆ ಇನ್ನೂ ಮುಂಬರುವ ಪಂದ್ಯಗಳೆಲ್ಲ ಗೆದ್ದು ತುಂಬ ಹಾಗೆ ಟಾಪ್ ಆಫ್ ದಿ ಟೇಬಲ್ ಇದ್ದಾರೆ. ಹಾಗೆ ಕಂಟಿನ್ಯೂ ಆಗಲಿ ಅನ್ನೋದೇ ನಮ್ಮ ಆಸೆ ಮೇಡಮ್. ಸರ್, GT ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ಸೊ RCB ಅವ್ರಿಗೆ ಅಥವಾ RCB ಅವ್ರು ಆಡ್ತಾರೋ ಇಲ್ಲೋ ಅಂತ ಭಯ ಏನಾದರೂ ಇತ್ತಾ ನಿಮಗೆ? ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್. ಕೊಹ್ಲಿ ಅವರು ಕ್ಯಾಚ್ ಫಸ್ಟ್ ಯಾವಾಗ ಮಿಸ್ ಆಯಿತು, 100% ವಿನ್ನಿಂಗ್ ನಮ್ಮದೇ ಅಂದ್ಕೊಂಡ್ವಿ. ಬಟ್ ಇನ್ನೂ ಮಾರ್ಜಿನಲ್ಲಿ ಗೆಲ್ಬೋದಾಗಿತ್ತು, ಇನ್ನೂ ಬೇಗ ಹೊಡಿಬೋದಾಗಿತ್ತು. ರನ್ ರೇಟ್ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಸುಮ್ಮನೆ ಲಾಸ್ಟಲ್ಲಿ 3 ವಿಕೆಟ್ ವೇಸ್ಟ್ ಆಗಿ ಇದು ಮಾಡಿದ್ರು. ನಮ್ಮ ನಾಯಕ ರಜತ್ ಪಟ್ಟಿದಾರ್ ಅವರು ಸ್ವಲ್ಪ ಆತರ ಬಿದ್ದರು ಅನಿಸುತ್ತೆ. ಅವರು ಎಲ್ಲ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಈ ಸ್ವಲ್ಪ ಆತರ ಬಿದ್ದರು ಅನಿಸುತ್ತೆ. RCB ತವರಲ್ಲಿ ಇವತ್ತು ಇದು ಲಾಸ್ಟ್ ಮ್ಯಾಚ್. ಇಲ್ಲಿ ಎಷ್ಟು ಖುಷಿ ಇದೆ, ಎಷ್ಟು ಬೇಜಾರಿದೆ? ತುಂಬ ಖುಷಿ ಆಯಿತು ಮೇಡಮ್. ಈ ಮ್ಯಾಚ್ ಬಂದು ನೋಡಿದ್ದು, ಲೈವಲ್ಲಿ ನೋಡಿ ತುಂಬ ಖುಷಿ ಆಯಿತು. ಮತ್ತು ಇನ್ನೂ ಮ್ಯಾಚಸ್ ಇಲ್ವಲ್ಲ ಅಂತ ಸ್ವಲ್ಪ ಬೇಸರ ಇದೆ ಮೇಡಮ್. ಯಾಕಂದರೆ ಲಾಸ್ಟ್ ಟೈಮು ಈ ಥರ ಒಂದು ಘಟನೆ ಅಹಿತಕರ ಘಟನೆ ಆಗದೇ ಇದ್ದಿದ್ರೆ ಇನ್ನೊಂದಷ್ಟು ಮ್ಯಾಚಸ್ ಇರೋದು ಅಂತ ಅನಿಸುತ್ತೆ ಮೇಡಮ್. GT ಅವ್ರದ್ದು ತ್ರಿಮೂರ್ತಿಗಳದ್ದು ಅಸ್ತ್ರ ವರ್ಕೌಟ್ ಆಗಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ GT ಅವ್ರ ಬಗ್ಗೆ ನಾವು ಆಪೋಸಿಟ್ ಟೀಮ್ ಬಗ್ಗೆ ನಾವು ಮಾತಾಡಿ ಅವ್ರನ್ನ ಬೆಳೆಸೋದು ಬೇಡ. ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಾವು ಈಗ ಏನು 18 ವರ್ಷ ಆದಮೇಲೆ ನಾವು ಕಪ್ ಗೆದ್ದಿದ್ದೀವಿ. ಇನ್ನು ಮುಂದೆ 18 ಸೀಸನ್ ಬಂದರೂ ನಾವೇ ಗೆಲ್ತಾನೆ ಇರ್ತೀವಿ. 100% RCB ಇದೆ, ಕಪ್ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಅಥವಾ ಏನೋ ಮಾಡಿ ನಾವು ಕಪ್ ಗೆಲ್ಲಿಲ್ಲ. ಇಡೀ ದೇಶದ ಮತ್ತು ಪ್ರಪಂಚದ ಜನತೆ ಮನ ಗೆದ್ದಿದ್ದೀವಿ ಮತ್ತು ಕಪ್ಪು ಗೆದ್ದಿದ್ದೀವಿ. ಆ ಕಪ್ಪು ಗೆದ್ದಾಗ ಸಂಭ್ರಮಾಚರಣೆ ಹೇಗಿತ್ತು ಅಂತಂದರೆ, ಯಾವ ಸೀಸನ್ನಲ್ಲೂ ಯಾವ ಮ್ಯಾಚ್ ವಿನ್ ಆದಾಗಲೂ ಆ ಸಂಭ್ರಮ ಇರಲಿಲ್ಲ. ಅಷ್ಟೊಂದು ಸಂಭ್ರಮ ಮನೆ ಮಾಡಿತ್ತು. ಇಡೀ ದೇಶಕ್ಕೆ ಗೊತ್ತು, RCB ಗೊತ್ತು. 100% ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಲಿ, ಹಾಗೂ ಎಲ್ಲರೂ ಚೆನ್ನಾಗಿ ಆಡಲಿ. ಯಾರ್ಯಾರು ಚಾನ್ಸ್ ಸಿಗಲಿಲ್ಲ ಅವ್ರಿಗೂ ಚಾನ್ಸ್ ಸಿಕ್ಕಿ ಎಲ್ಲರೂ ಒಂದು ಉತ್ತಮ ಪ್ರದರ್ಶನ ನೀಡಲಿ ಮೇಡಮ್. ಆಲ್ ದಿ ವೆರಿ ಬೆಸ್ಟ್ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.